ಚಿತ್ರದುರ್ಗ ಜಿಲ್ಲೆಯಲ್ಲಿ ವರ್ಕ್ ಫ್ರಂ ಹೋಮ್ ಉದ್ಯೋಗದ ಆಮಿಷವೊಡ್ಡಿ ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಚಿತ್ರದುರ್ಗದಲ್ಲಿ ಎಸ್ಎಲ್ವಿ ಮಹಿಳಾ ಮಾರ್ಟ್ ಎಂಬ ಸಂಸ್ಥೆ ಮಹಿಳೆಯರಿಗೆ ಮನೆಯಿಂದಲೇ ಗೃಹ ಉಪಯೋಗಿ ವಸ್ತುಗಳ ಪ್ಯಾಕಿಂಗ್ ಕೆಲಸ ನೀಡುವುದಾಗಿ ಭರವಸೆ ನೀಡಿತ್ತು. ಕೆಲಸ ಆರಂಭಿಸುವ ಮೊದಲು ಮುಂಗಡ ಹಣ ಪಾವತಿಸಬೇಕು ಎಂದು ತಿಳಿಸಲಾಗಿದ್ದು, ಪಾವತಿಸಿದ ಮೊತ್ತ ಆಧಾರದ ಮೇಲೆ ವೇತನ ನಿಗದಿಯಾಗುತ್ತದೆ ಎಂದು ಹೇಳಲಾಗಿತ್ತು. ಇನ್ನು ಈ ನಂಬಿಕೆಯಲ್ಲಿ ಸುಮಾರು 860 ಮಹಿಳೆಯರು ಒಟ್ಟು 60 ಕೋಟಿ ಹಣ ಹೂಡಿಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೆಲವರು ಸಾಲ ಮಾಡಿ ಜಮೀನು ಹಾಗೂ ಮನೆ ಮಾರಾಟ ಮಾಡಿ ಹಣ ನೀಡಿದ್ದಾಗಿ ತಿಳಿದು ಬಂದಿದೆ. ಆದರೆ ಇದೀಗ ಕಂಪನಿಯ ವ್ಯವಸ್ಥಾಪಕರಾದ ಕೃಷ್ಣಮೂರ್ತಿ ಹಾಗೂ ಹೇಮಂತ್ ಹಣದೊಂದಿಗೆ ಪರಾರಿಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಹಣ ಕಳೆದುಕೊಂಡ ಮಹಿಳೆಯರು ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿ ಕಚೇರಿಗೆ ತೆರಳಿ ದೂರು ತಿಳಿಸಿದ್ದಾರೆ. ಪ್ರಕರಣದ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದು, ಆರೋಪಗಳ ಸತ್ಯಾಸತ್ಯತೆ ಪರಿಶೀಲನೆ ನಡೆಯುತ್ತಿದೆ. ಒಟ್ಟಾರೆ ವರ್ಕ್ ಫ್ರಂ ಹೋಮ್ ಹೆಸರಿನಲ್ಲಿ ನಡೆದಿರುವ ಈ ವಂಚನೆ ಪ್ರಕರಣದಿಂದ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪಡಿತರರು ಆಗ್ರಹಿಸಿದ್ದಾರೆ. ಅಂದರೆ ಸ್ವ ಉದ್ಯೋಗ ಅಂತ ನಮಗೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದರಲ್ಲಿ ನಮಗೆ ಎಲ್ಲ ಥರದ ವರ್ಕು ಕೊಡ್ತಾ ಇದ್ರು ಮಾಡೋದಕ್ಕೆ. ಅದಕ್ಕೆ ಹೆಂಗಂದರೆ ಡೆಪಾಸಿಟ್ ಮಾಡಬೇಕಂದ್ರೆ ಇದರಲ್ಲಿ ಪ್ಯಾಕಿಂಗ್ ವರ್ಕು, ಮಿಷನರಿ ವರ್ಕ್ ಅಂದರೆ 2 ಟೈಪ್ ಬರುತ್ತೆ ಸರ್. 2 ಟೈಪ್ ಬಂದರೆ ಇದರಲ್ಲಿ ಪ್ಯಾಕಿಂಗ್ ವರ್ಕ್ ಅಂದರೆ ಅವರು ನಮಗೆ ರಾ ಮೆಟೀರಿಯಲ್ ಕೊಡ್ತಾ ಇದ್ರು, ನಾವು ಅದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕು ಸರ್. ಊದಿನ ಬತ್ತಿ ಮತ್ತು ಆಮೇಲೆ ಇದು ಇದರಲ್ಲಿ ಇರತಕ್ಕಂಥದ್ದೆಲ್ಲನೂ ಸರ್, ಒಟ್ಟು ಊದಿನ ಕಡ್ಡಿ ಆಗಿರ್ಬೋದು, ಮಾಫ್ ಆಗಿರ್ಬೋದು, ಆ ಥರ ಮೇಣದ ಬತ್ತಿ ಆಗಿರ್ಬೋದು, ಎಲ್ಲ ಥರದ್ದು ಕೊಡ್ತಾ ಇದ್ರು ನಮಗೆ. ಆಮೇಲೆ ಅದರಲ್ಲಿ ಏನಂತಂದರೆ ಡೆಪಾಸಿಟ್ ಮಾಡಬೇಕು. ಅದನ್ನು ನಾವು ನಿಮಗೆ ರಾ ಮೆಟೀರಿಯಲ್ ಕೊಡ್ತೀವಲ್ಲ, ಅದಕ್ಕೆ ನಮಗೆ ಡೆಪಾಸಿಟ್ ಮಾಡಬೇಕು ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಡೆಪಾಸಿಟ್ ಮಾಡಿಸ್ಕೊಂಡಿದ್ರು ನಮ್ಮ ಹತ್ರ. ಸರ್ 1 ಲ್ಯಾಕ್ಗೆ 20,000 ಸ್ಯಾಲ್ರಿ ಕೊಡ್ತೀವಿ ಮಂತ್ಲಿ. ನಮಗೆ 5 kg 10 kg 15 kg ನಮಗೆ ವರ್ಕ್ ಕೊಡೋರು ಸರ್. ಮನೇಲಿ ನಾವು ಮಾಡಿಬಿಟ್ಟು ವಾಪಸ್ ಕೊಡ್ತಿದ್ವಿ. ಮಂತ್ಲಿ ನಮಗೆ ಸ್ಯಾಲ್ರಿ ಕೂಡ ಹಾಕ್ತಿದ್ರು ಸರ್. ನಾವು ಫಸ್ಟ್ ಆ್ಯಕ್ಚುಲಿ ನಾವು ತುಮಕೂರಲ್ಲಿ ಹಾಕಿದ್ವಿ ಸರ್. ಇದನ್ನು ಅವರ ಅಪ್ಪಾಜಿ ಕೃಷ್ಣಮೂರ್ತಿ ಅಂತ ಅವ್ರ ಹತ್ರನೇ ನಾವು ಹಾಕಿದ್ವಿ ಸರ್. ಅಲ್ಲಿ ನಾವು ಆಲ್ರೆಡಿ ತೊಗೊಂಡ್ವಿ ಸರ್. ರಿಟರ್ನ್ ನಾವು 20,000 ನಾವು ಹಾಕಿದ್ದು ಅಮೌಂಟನ್ನು ವಾಪಸ್ ತೊಗೊಂಡ್ವಿ. ಆಮೇಲೆ ಚಿತ್ರದುರ್ಗದಲ್ಲಾಯಿತು ಸರ್, ಅದು ಬ್ರಾಂಚ್ ಅವ್ರ ಮಗ ಮಾಡಿದ್ರು ಹೇಮಂತ್ ಅಂತ. ಅವ್ರ ಹತ್ರ ಮತ್ತೆ ಹಾಕಿದ್ವಿ. ಆಮೇಲೆ ಅಂದರೆ ಜಾಸ್ತಿ ಹಾಕಿದ್ವಿ ಸರ್. ಆಗಲೇ ಯಾರು ತೊಗೊಂಡಿದ್ವಲ್ಲ, ಅಥವಾ ನಂಬಿಕೆ ಬಂತು ಕಂಪ್ನಿ ಮೇಲೆ. ಅವರು ಚೆನ್ನಾಗೇ ಮಾತಾಡ್ತಿದ್ರು, ಎಲ್ಲ ಹೇಳ್ತಿದ್ರು. ನಾವು ಅವಾಗ ಜಾಸ್ತಿ ಹಾಕಿದ್ವಿ ಸರ್. 2 ಲ್ಯಾಕ್ 5 ಲ್ಯಾಕ್ ಆ ಥರ ಎಲ್ಲ ಹಾಕಿದ್ದೀವಿ ಸರ್. ತುಂಬ ಜನ ಹಾಕಿದ್ದೀವಿ ಸರ್. ಅದು 3 ಮಂತ್ಸ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಈಗ ಅವರು ಫುಲ್ ಇಲ್ಲ, ಕೊಡ್ತಿಲ್ಲ. ಅಂದರೆ ಅವ್ರು ಯಾರೂ ಇಲ್ಲ, ಫೋನ್ಗೂ ಸಿಗ್ತಿಲ್ಲ, ಏನಕ್ಕೂ ಸಿಗ್ತಿಲ್ಲ. ಆಫೀಸು ಕ್ಲೋಸ್ ಆಗಿದೆ ಸರ್. 3 ಮಂತ್ಸಿಂದ ಕ್ಲೋಸ್ ಮಾಡಿದ್ದಾರೆ ಸರ್ ಆಫೀಸ್ನ. ಅಂದರೆ ನಮ್ಗೆ MD ರಾಜಲ ಇದು ಬೊಮ್ಮಾಲು ಅಂತ ಅವರು ಹೇಳಿದರು ಸರ್ ನಮಗೆ. ಅವರಿಂದ ಕ್ಲೋಸ್ ಆಗಿದೆ ಸರ್, ಆಫೀಸೇನು ಓಪನ್ ಇಲ್ಲ ಸರ್. ಮಾಡಕ್ಮೂರ್ತಿ ಅಲ್ಲಿ ಬರುತ್ತೆ ಸರ್ ಆಫೀಸ್. ಅದೇ ಕೋಟೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್, ಅದರ ಸರ್. ಅಂದರೆ 20,000 ಬಂದುಬಿಟ್ಟು ನಮ್ಮ ಅಕ್ಕ ಇನ್ವೆಸ್ಟ್ ಮಾಡಿದ್ರು ಅಂತ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ನಾನು ಬಂದು ಅವಳು ಫಸ್ಟ್ ಮಂತ್ ಮಾಡಿದ್ದು, ಅವ್ಳು ಮಾಡಿ 1 ಮಂತ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಬಂದು ವಿಚಾರಿಸ್ತೀನಿ, ಎಲ್ಲ ಮಾಡ್ತೀನಿ. ಮತ್ತು ಅವರು ಬೆಂಗಳೂರು ಬೇರೆ ಬೇರೆ ಬ್ರಾಂಚ್ ಅವ್ರದ್ದೆಲ್ಲ ನಂಬರ್ ಕೊಡ್ತಾರೆ. ಅಂತ ನಿಮ್ಗೆ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಂಡು ಅಂತಾರೆ. ನಾನು ಬೆಂಗಳೂರವ್ರ ಹತ್ರ ಮಾತಾಡ್ತೀನಿ. ಅವ್ರ ಹತ್ರ ಮಾತಾಡಾದ್ಮೇಲೆ ರಾಮಮೂರ್ತಿ ನಗರದಲ್ಲಿ ಮಾತಾಡಾದ್ಮೇಲೆ, ಇಲ್ಲ ಮೇಡಮ್ ಇಲ್ಲೇ ಬಂದು ಇನ್ವೆಸ್ಟ್ ಮಾಡಿ, ಬೆಂಗಳೂರಲ್ಲಿ ಇರೋರಲ್ವಾ ಅಂತಂದರೆ, ನಾನು ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ನನಗೆ ಚಿತ್ರದುರ್ಗನೇ ಪ್ರಾಪರು, ನಾನು ಅಲ್ಲೇ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಅಲ್ಲಾದರೂ ಮಾಡಿ, ನಮ್ಮದೇ ಕಂಪ್ನಿ ಅಂತ ಎಲ್ಲ ಹೇಳ್ತಾರೆ ಸರ್. ಅದಾದ ನಂತರ ಕೃಷ್ಣಮೂರ್ತಿ ಅವ್ರ ಹತ್ರನೂ ಮಾತಾಡ್ತೀನಿ. ನಮ್ಮ ಮಗನೇ ಅಲ್ಲಿ ಇರೋದಮ್ಮ, ಮಾಡಿ ಇನ್ವೆಸ್ಟು, ಏನು ಪ್ರಾಬ್ಲಮ್ ಇಲ್ಲ ಅಂತ. ಮತ್ತು ಇಲ್ಲಿ ಬಂದು ಮಾತಾಡಿದಾಗ ಹೇಮಂತು ಅಕ್ಕ ನಂದು ಕೂಡ ಲೋಕಲ್ಲೇ, ನಾನು ಇಲ್ಲೇ ಚಳ್ಳಕೆರೆಯವನು, ಯಾವುದೇ ರೀತಿ ನಿಮ್ಗೆ ಅನುಮಾನ ಬೇಡ. ಮ್ಯಾನೇಜರ್ ಇಲ್ಲಿ ಚಿತ್ರದುರ್ಗ ಬ್ರಾಂಚ್, ಕೃಷ್ಣಮೂರ್ತಿಯವ್ರ ಮಗ ಅವರು ಎಲ್ಲ ರೀತಿ ಮಾತಾಡಿ ಹೇಳಿಬಿಟ್ಟು ಒಂದು ಸರ್, ನಿಜ ಹೇಳಬೇಕಂದ್ರೆ ನಾವು ಒಂದೇ ತಂದೆ ಹುಟ್ಟಿಲ್ಲ, ಸ್ವಂತ ಅಕ್ಕ ತಮ್ಮನ ಥರನೇ ಇದ್ವಿ ಸರ್. ಆ ರೇಂಜಿಗೆ ಅವನು ಮಾತಾಡ್ತಾ ಇದ್ದ, ಎಲ್ಲ ರೀತಿ ಇದು ಮಾಡ್ತಾ ಇದ್ದ. ಇನ್ನು ಹೇಳಬೇಕಂದ್ರೆ ನಂದು ಕೇಳ್ಕೊಂಡಾಗೆಲ್ಲ ಇದು ಮಾಡಿಕೊಟ್ಟಿದ್ದಾನೆ ಸರ್.